ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ದಾಸಿಮಾರ್ಯರು ಸುಂದರವಾದ ಬಾಳ ಬಟ್ಟೆಯನ್ನು ನೇಯ್ದವರು. ಬಟ್ಟೆಗೆ ಬೆಲೆ ಬರಬೇಕಾಗಿತ್ತು ಅಂದರೆ ನೇಯ್ಗೆ ಚೆನ್ನಾಗಿರಬೇಕಾಗ್ತದೆ. ಒಂದು ಎಳೆ ಹರಿದ್ರೂ ಕೂಡ ಬಟ್ಟೆಯ ಬೆಲೆ ಕಡಿಮೆ ಆಗ್ತದೆ. ಅಷ್ಟು ಕಾಳಜಿ. ಹಾಗ ಜೀವನದ ಬಟ್ಟೆ ಇದು. ಕ್ಷಣ 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 ನಾವೇನು ಮಾಡ್ತೇವೆ, ನಾವೇನು ಮಾತನಾಡ್ತೇವೆ, ಅವೆಲ್ಲ ಎಳೆಗಳವು. ಅವು ಹೊಕ್ಕುಗಳು. ಹಾಸು ಎಷ್ಟು ಚೆನ್ನಾಗಿರಬೇಕು, ಹೊಕ್ಕು ಅಷ್ಟು ಚೆನ್ನಾಗಿರಬೇಕು. ಆಗ ಜೀವನದ 100 ವರ್ಷ ಅದು ಹಾಸು. ನಾವು ಬದುಕುವ ಪ್ರತಿ ಕ್ಷಣ 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 ಅದಲ್ಲ, ಇದು ಅಡ್ಡೆಳೆ. ಅದನ್ನು ನಾವು ಬದುಕಿನಾದ್ಯಂತ ನೇಯ್ತಾ 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 ಹೋಗ್ತೀವಿ. ಬದುಕು ಒಂದು ದಿವಸದ್ದಲ್ಲ, ಪ್ರತಿ ಕ್ಷಣ ಕ್ಷಣ ಬದುಕಬೇಕಾಗ್ತದೆ. ಒಮ್ಮೆಗಿಲೇ ಬದುಕಲಿಕ್ಕಾಗುವುದಿಲ್ಲ. ಅಷ್ಟು ಕಾಳಜಿಯಿಂದ ದಾಸಿಮಾರರು ಬದುಕನ್ನು ನೇಯ್ದರು. ಹೊರ ಬಟ್ಟೆಗೆ ಎಷ್ಟು ಬೆಲೆ ಅದ, ಬಾಳ ಬಟ್ಟೆಗೆ ಅಷ್ಟು ಬೆಲೆ ಬರಬೇಕು. ಹಂಗೆ ಬದುಕಬೇಕು ಒಬ್ಬ ಮನುಷ್ಯ ಅನ್ನೋದನ್ನು ಅವರು ಸಾರಿದರು. ಎಷ್ಟು ಮಹತ್ವದ ಬದುಕ ಹೇಳಿ. ಒಂದು ದೀಪ ಹೀಗೆ ಉರಿತಾ ಇದ್ದರೆ ಕ್ಷಣ 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 ಎಷ್ಟು ಚೆನ್ನಾಗಿ, ಎಷ್ಟು ಚೆನ್ನಾಗಿತ್ತು. ಸುತ್ತ ಮುತ್ತ ಕತ್ತಲೆಯೊಳಗೆ ತನ್ನ ಕಿರಣಗಳನ್ನು ಹಿಂಗೆ ಹರುತ್ತದೆ. ಬೆಳಕನ್ನು ಎಲ್ಲ ಕಡೆ ನಾವು ಕಾಣ್ತೇವೆ. ಒಂದು ಸಣ್ಣ ದೀಪ, ಬಹಳ ದೊಡ್ಡದಲ್ಲ, ಏನು ಸೂರ್ಯನಂಗಲ್ಲ, ಏನು ಚಂದ್ರನಂಗಲ್ಲ, ಬರೀ ಒಂದು ಸಣ್ಣ ಪಣತೆ. ಪಣತೆಯೊಳಗೆ ಒಂದು ಚಮಚ ಎಣ್ಣೆ, ಒಂದು ಸಣ್ಣ ಬತ್ತಿ. ಆದರೆ ಏನು ಬೆಳಕ, ಏನಿಲ್ಲ, ಬರೀ ಪಣತಿ. ಕಿಮ್ಮತ್ತೆಷ್ಟು ಹೇಳಿ? ರತ್ನಗಳ ಕಿಮ್ಮತ್ತೆಷ್ಟು? ಆದರೆ ರತ್ನ ರಾಶಿಗಳು ಬೆಳಕಿಲ್ಲ ಅಂದರೆ ಹೊಳೆಯೋದಿಲ್ಲ. ಇರಬಹುದು, ಅವು ಕೋಟಿಗಟ್ಟಲೆ ಕಿಮ್ಮತ್ತಿನ ರತ್ನಗಳಿರಬಹುದು. ರತ್ನದ ಒಂದು ದೊಡ್ಡ ಆಗರ ಅಂತ ಇಟ್ಟುಕೊಳ್ಳಿ, ಅಲ್ಲಿ ಅದು ನೆಲಮನೆ, ಅಷ್ಟು ಸಂಗ್ರಹ, ಕೋಟಿ ಕೋಟಿ ಬೆಲೆ ಬಾಳುವಂಥ ರತ್ನ ಮುತ್ತು ಎಲ್ಲ. ಆದರೆ ಒಂದು ಮೂಲೆಯೊಳಗೆ ಒಂದು ಸಣ್ಣ ದೀಪ ಉರಿತಿರ್ತದೆ. ಒಂದಿಷ್ಟ ದೀಪ, ಅದರ ಬೆಲೆ ಏನಿಲ್ಲ, ಬರೀ ಒಂದು ಪಣತೆ, ಮಣ್ಣಿನ ಪಣತೆ. ಆದರೆ ಅದರ ಬೆಳಕ ಎಷ್ಟು ಅದ್ಭುತ. ಇಷ್ಟು ಎಲ್ಲ ಇವೇನದಾವ ರತ್ನಗಳು ಹೊಳಿಬೇಕಾಗಿತ್ತು ಅಂದರೆ ಆ ದೀಪ ಚಿಕ್ಕ ದೀಪ ಅದು ಹೋಯ್ತು, ರತ್ನಗಳ ಹೊಳಪ ಹೋಯ್ತು. ಹೇಳಿ, ಯಾವುದಕ್ಕೆ ಬೆಲೆ ಅದ ಗೊತ್ತಿರಬೇಕು ಮನುಷ್ಯ. ವಸ್ತುಗಳು ಬಹಳ ಮಹತ್ವದವಲ್ಲ, ಬದುಕ ಅನ್ನುವ ಜೀವ ಜ್ಯೋತಿ ಬಹಳ ಮಹತ್ವದ. ಜೀವನದ ಬೆಳಕ ಎಷ್ಟು ಸುಂದರವಾದ ಬೆಳಕ. ಏನು ದೇಹ, ಏನು ಮನಸ್ಸು, ಏನು ಬಹಳ ದೊಡ್ಡವಲ್ಲ, ಸಾದಾ. ಅಂಥದ್ರಾಗ ಜ್ಞಾನದ ಜ್ಯೋತಿ ಉರಿತದಲ್ಲ,
ಅದು ಜಗತ್ತನ್ನೇ ಪ್ರಕಾಶಿಸ್ತದ. ಇಲ್ಲವೇನು ಹೇಳಿ? ಕಣ್ಣು ತೆರೆದರೆ ಜಗತ್ತೆಲ್ಲ ಕಾಣಿಸ್ತದೆ. ಆದರೆ ಕಣ್ಣೇನು ಒಂದು ಸಣ್ಣದು. ಇಷ್ಟೆಲ್ಲ ಮಹಾನ್ ಜಗತ್ತ, ನಮ್ಮ ಒಳಗೆ ಒಂದಿಷ್ಟು ಜೀವದ ಜ್ಯೋತಿ, ಬಾಳ ಜ್ಯೋತಿ ಅದು. ನಾವೆಲ್ಲ ಹಾಗೆ ಬಾಳಿ ಬದುಕಿದವರು. ನಾವು ಒಂದೊಂದು ಪಣತೆಗೆ ಹತ್ತಿದ ದೀಪಗಳಲ್ಲ. ಎಷ್ಟು ದೇಹಗಳು ಅಷ್ಟು ಪಣತೆಗಳು, ಎಷ್ಟು ದೇಹಗಳು ಅಷ್ಟು ಜ್ಯೋತಿಗಳು. ಇಂಥ ಜ್ಯೋತಿ ಶಾಂತವಾಗಿ ಉರಿಬೇಕಲ್ಲ. ಹಾಗಿತ್ತು ಅಂದರೆ ಜಗತ್ತನ್ನು ಅನುಭವಿಸೋದು ಬಹಳ ಸುಲಭ. ಅನುಭವ ನಮಗೆ ಸಂತೋಷವನ್ನು ಕೊಡ್ತದೆ. ಹಂಗೆ ಬಾಳಬೇಕು. ಬದುಕ ಬಹಳ ಮಹತ್ವದ್ದು. ಉಳಿದೆಲ್ಲ ಅದಕ್ಕೆ ಆಸರ, ಆದರೆ ಬದುಕ ಬಹಳ ಮಹತ್ವದ್ದು. ಒಮ್ಮೆ ಆರ್ತೋ ಹೋಯ್ತು ಅಷ್ಟೆ. ದೀಪ ಒಮ್ಮೆ ಆರ್ತೋ ಹೋಯ್ತು. ಎಣ್ಣೀರು ತಕ ದೀಪ ಉರಿತದಂತ ಹೇಳಲಿಕ್ಕಾಗೋದಿಲ್ಲ. ಬತ್ತಿ ಇರೋ ತಕ ದೀಪ ಇರ್ತದಂತ ಹೇಳಲಿಕ್ಕಾಗೋದಿಲ್ಲ. ಸಂಸಾರವೆಂಬುದೊಂದು ಹೇಳಿಲ್ಲ, ಗಾಳಿಯ ಸೊಡರು. ಗಾಳಿಗಿಟ್ಟ ದೀಪ ಇದೆ. ಯಾವಾಗ ಹೋಗ್ತದೆ ಗೊತ್ತಿಲ್ಲ, ಹೊಯ್ದಾಡ್ತದೆ, ಆದರೆ ಬೆಳಕ ಚೆಲ್ತದೆ. ಹಾಗೆ ನಾವು 100 ವರ್ಷ ಬದುಕ್ತೇವೆ ಅಂತಲ್ಲ, ಆದರೆ ಇರೋ ತಕ ಅದು ಸುಂದರವಾಗಿ ಹೊಳಿತಾ ಇರಬೇಕು, ಅಷ್ಟೇ ಉರಿತಾ ಇರಬೇಕು. ಯಾವುದೇ ಕ್ಷಣ ಕಾಲದ ಗಾಳಿ ಆರಿಸಿ ಬಿಡಬಹುದು. ಆದರೆ ಗೊತ್ತಿರಲಿ, ದೀಪ ಹೇಳ್ತದೆ ಗಾಳಿಯೇ, ನೀನು ಆರಿಸಿದರೆ ಏನಾಯಿತು, 6:00ವರೆಗೆ ಬೆಳಕ ಚೆಲ್ತೇನೆ. ನಾನು ಸಣ್ಣವ, ಆದರೆ ಬೆಳಕ ಚೆಲ್ತೇನೆ, ಜಗತ್ತನ್ನೇ ಬೆಳಗ್ತೇನೆ. ಅಷ್ಟು ಸಾಮರ್ಥ್ಯ ನನ್ನೊಳಗೆ. ಹಂಗೆ ನಾವು ಭಾವಿಸಬೇಕು. ನಾವು ಯಾರೂ ಸಣ್ಣವರಲ್ಲ, ನಾವು ಜ್ಯೋತಿಗಳು, ನಾವೆಲ್ಲ ದೀಪಗಳು, ಅದ್ಭುತ ದೀಪಗಳು. ಜಗತ್ತಿಗೆ ಬಂದಿರೋದು ಯಾಕೆ? ಜಗತ್ತಿನ ಒಳಗೆ ಜ್ಞಾನದ ಬೆಳಕ ಚೆಲ್ಲೋದಕ್ಕಾಗಿ. ಸುತ್ತ ಮುತ್ತ ಇರೋದನ್ನೆಲ್ಲ ತಿಳಿಯೋದಕ್ಕಾಗಿ. ಈಗಿಲ್ಲೊಂದು ಟೇಬಲ್ ಅದ, ಇಲ್ಲೊಂದು 4 ಹೂ ಅದಾವ, ಇವೆಲ್ಲ ಅದಾವ, ಅವಕ್ಕೆ ಗೊತ್ತಿಲ್ಲ. ಈ ಟೇಬಲ್ಕ್ಕೆ ನಾ ಟೇಬಲ್ ಅಂತೂ ಗೊತ್ತಿಲ್ಲ. ನನ್ನ ಮೇಲೆ ಇಷ್ಟು ಚಲೋ ಹೂ ಅದಾವಂತ ಇದಕ್ಕೇನು ಗೊತ್ತಿಲ್ಲ, ಆದರೆ ನಿಮಗೆ ಗೊತ್ತದೆ. ಅಂದರೆ ಈ ಟೇಬಲ್ಲಿನ ಮೇಲೆ ಬೆಳಕ ಚೆಲ್ಲವರು, ಹೂವಿನ ಮೇಲೆ ಬೆಳಕ ಚೆಲ್ಲವರು ಮನುಷ್ಯರು, ದೀಪಗಳು. ಈಗ ತಾವೆಲ್ಲ ಬದುಕ್ತಾ ಇದ್ದೀರಿ ಎಲ್ಲ. ಹೆಂಗದ ತಿಳ್ಕೊಂತ, ನೋಡ್ತಾ, ಕೇಳ್ತಾ, ಮಾಡ್ತಾ ಬಾಳಿ ಬದುಕೋದು. ಜಗತ್ತನ್ನು ವರ್ಣಿಸುವವರು, ಬದುಕುವವರು. ಇಂಥ ಅದ್ಭುತ ಜಗತ್ತನ್ನು ಅನುಭವಿಸುವ ಬೆಳಕದಲ್ಲ, ಜ್ಞಾನದ ಬೆಳಕ, ಅದು ಬಹಳ ಮಹತ್ವದ್ದು. ಅದು ನಾವು, ಅದು ನಾವು. ಅಂಥ ಒಂದು ಸುಂದರವಾದಂಥ ಜೀವನವನ್ನು ಪಡೆದು ಬಂದವರು ನಾವು. ನಾವು ಸಣ್ಣವರಲ್ಲ, ನಾವು ಪಣತೆಯ ದೀಪಗಳು. ದೀಪಗಳು. ಜಗತ್ತು ಎಷ್ಟೇ ದೊಡ್ಡದಿರಬಹುದು, ನಾವು ಅದೇವಿ ಅಂತ ಜಗತ್ತಿನ ಜ್ಞಾನ, ಜಗತ್ತಿನ ವೈಭವ ಇಲ್ಲದೆ ಇದ್ದರೆ ಇದನ್ನು ವರ್ಣಿಸುವವರು ಯಾರು?
ಇದನ್ನೆಲ್ಲ ಇದರ ವೈಭವವನ್ನು ಕೊಂಡಾಡೋರು ಯಾರು? ಏನು ಸೂರ್ಯೋದಯ ಅಂತೇವಿ, ಆದರೆ ಸೂರ್ಯಾಗ ಗೊತ್ತಿಲ್ಲ. ಕಣ್ಣ ಇರೋರು, ಮನಸ್ಸಿರೋರು, ಬುದ್ಧಿ ಇರೋರು, ಏನು ಒಂದು ಜೀವದ ರೂಪ ಬಂದಿದೆ, ಅದು ಅಂಥ ಸುಂದರ ದೀಪಗಳು. ಪಣತೆಗಳು ಸ್ವಲ್ಪ ಹೆಚ್ಚು ಕಡಿಮೆ ಅದಾವ. ಕೆಲವು ಕೆಂಪು ಪಣತೆ ಅದಾವ, ಕೆಲವು ಕರಿ ಪಣತೆ ಅದಾವ. ಆದರೆ ಏನಾಯಿತು? ದೀಪ ಕರಿಯಲ್ಲ, ದೀಪ ಕೆಂಪಲ್ಲ. ಹೇಳಿ. ಕೆಲವು ಸಣ್ಣ ಪಣತೆಗಳು, ಕೆಲವು ದೊಡ್ಡ ಪಣತೆಗಳು, ಶ್ರೀಮಂತ ಪಣತೆಗಳು ಅದಾವ, ಬಡ ಪಣತೆಗಳು ಅದಾವ. ದೀಪ ಮಾತ್ರ ಶ್ರೀಮಂತಲ್ಲ, ಬಡವಲ್ಲ. ದೀಪ ದೀಪ. ಲೈಟ್ ಈಸ್ ಲೈಟ್. ಹಾಗೆ ಒಳಗೆ ಜ್ಞಾನದ ದೀಪ ಉರಿತಾ ಇರೋದು. ಅಂಥ ಸುಂದರವಾದ ದೀಪ ಒಳಗೆ ಏನದ, ಅದು ಬೆಳಕ ಚೆಲ್ತದ, ಈ ಜಗತ್ತನ್ನು ತೋರಿಸ್ತದ. ಆ ತೋರಿದ ಜಗತ್ತನ್ನು ಅನುಭವಿಸುವ ಅವಕಾಶ ನಮಗೆಲ್ಲರಿಗೂ. ಅಂಥ ಅವಕಾಶವನ್ನು ನಾವು ಪಡೆಯೋದು, ಸಂತೋಷವಾಗಿರೋದು ಈ ಜಗತ್ತಿನಲ್ಲಿ. ಹೇಗಿರಬೇಕು? ಮಸ್ತಾಗಿರಬೇಕು. ಅದು ಬಹಳ ಸುಂದರವಾಗಿರಬೇಕು. ಯಾಕೆ? ನಮಗೆ ಬದುಕು ಮಹತ್ವದ್ದೇ ವಿನಃ ಉಳಿದ ವಸ್ತುಗಳಲ್ಲ, ಉಳಿದದ್ದಲ್ಲ. ಒಂದು ದೀಪ ಹೀಗೆ ಹೊಳಿತಿತ್ತು, ಕೆಳಗೆ ಅದು ದೊಡ್ಡದೊಂದು ಸಮೆ, ಅದು ಸುಂದರವಾದ ಬಂಗಾರದ ಸಮೆ. ಅದಕ್ಕೆಲ್ಲ ಅಲಂಕಾರ ಮಾಡ್ತಾ ಇದ್ರು. ಅವಾಗ ದೀಪ ಹೇಳ್ತು, ಏನು ಅಲಂಕಾರ ಮಾಡಿದಾರ್ರಿ? ಏನು? ನಾನು ಇದ್ರೆಲ್ಲ ಅಲಂಕಾರಕ್ಕೆ ಬೆಲೆ ಬರೋದ? ನಿಮ್ಮ ಸಮಯ ಅಲ್ಲ, ನನಗೆ. ಹೌದಲ್ಲ? ದೀಪನೇ ಇಲ್ಲದ ಬಳಿಕ ಸಮೆಗೆ ಏನು ಕಿಮ್ಮತ್ತದ? ಅದರ ಬೆಲೆ ಎಷ್ಟರೇ ಇರಲಿ, ಅದು ಎಷ್ಟೇ ಸುಂದರವಾಗಿರಲಿ, ಎಷ್ಟೇ ಅಲಂಕೃತವಾಗಿರಲಿ, ಅಲಂಕಾರ ಅನ್ನೋದು ದೀಪಕ್ಕಲ್ಲ, ಸಮೆಗೆ. ಅಲಂಕಾರ ದೀಪಕ್ಕೆ ಬೇಕಾಗುವುದಿಲ್ಲ, ಅದರ ವೈಭವ, ಅದರ ಗೂಢ. ಯಾರಾದರೂ ದೀಪಕ್ಕೆ ಅಲಂಕಾರ ಮಾಡ್ತಾರೇನು? ಹೇಳಿ. ದೀಪಕ್ಕೆ ಅಲಂಕಾರ ಮಾಡ್ತಾರೇನು? ಪಣತಿಗೆ ಅಲಂಕಾರ ಮಾಡಬಹುದು, ಸಮೆಗೆ ಮಾಡಬಹುದು, ಆದರೆ ದೀಪಕ್ಕಲ್ಲ. ದೀಪಕ್ಕೆ ಅದರ ಅವಶ್ಯಕತೆ ಇಲ್ಲ, ಅದು ಮಾಡೋ ಸಾಧ್ಯತೆನೂ ಇಲ್ಲ. ಹಾಗೆ ಬದುಕಿಗೆ ಅಲಂಕಾರ ಅಲ್ಲ. ಬದುಕು ಅದ್ಭುತವಾದ ಬದುಕು. ಜ್ಞಾನದ ಜ್ಯೋತಿಗೆ ಅಲಂಕಾರ ಅಲ್ಲ, ದೇಹಕ್ಕೆ ಅಲಂಕಾರ ಬೇಕಾದ್ರೆ. ಇದು ಪಣತೆ. ಇದಕ್ಕೆ ರೇಷ್ಮೆ ಹಾಕಬಹುದು, ಬಹಳ ಉತ್ಕೃಷ್ಟವಾದ ಆಭರಣಗಳನ್ನು ಹಾಕಬಹುದು, ಎಲ್ಲ ಮಾಡಬಹುದು. ಆದರೆ ಏನು? ಜ್ಞಾನದ ಜ್ಯೋತಿಗೆ ಏನು ಸಂಬಂಧದ? ಅದೇ ಒಳಗೆ ಉರಿಯದೇ ಇದ್ರೆ ಪಣತೆ ಎಷ್ಟು ಚಂದಿದ್ದರೆ ಏನು ಮಾಡೋದು? ಹೇಳಿ. ಅದು ಒಳಗೆ ಉರಿತಾ ಇರಬೇಕು. ಜ್ಞಾನದ ದೀಪ ಹೊತ್ತಿ ಉರಿತಾ ಇರಬೇಕು. ಆಗ ಜೀವನಕ್ಕೆ ಬೆಲೆ ಬರೋದು. ದೇಹ ಸ್ವಲ್ಪ ಹೆಚ್ಚು ಕಡಿಮೆ, ಹೆಚ್ಚು ಕಡಿಮೆ ಇದು ಇರೋದೇ ಈ ಜಗತ್ತಿನಲ್ಲಿ. ಎಲ್ಲ ಇರೋದು. ಇಂಥ ಜೀವನವನ್ನು ಸುಂದರಗೊಳಿಸಿದ ಜ್ಞಾನಿಗಳದಾರಲ್ಲ, ಅವ್ರ ಜೀವನ ಎಷ್ಟು ಚಂದದ ನೋಡಬೇಕು, ನಾವು ಕಲಿಬೇಕು. ಹೆಂಗೆ ಉರಿತಾ ಅದಾವ ದೀಪಗಳು ಜಗತ್ತಿನಲ್ಲಿ, ಉರಿದು ಹೋಗ್ಯಾವ, ಉರಿತಾವ. ಇದನ್ನು ಅರ್ಥ ಮಾಡಿಕೊಂಡಿರಬೇಕು. ಅದಕ್ಕಾಗಿ ಒಂದಿಷ್ಟು ಸತ್ಸಂಗಗಳು.
ನೋಡೋದು ಜಗತ್ತಿನಲ್ಲಿ ಯಾವ ದೇಶದಲ್ಲಿ ಇಲ್ಲ ಹೇಳಿ? ಪ್ರತಿಯೊಂದು ದೇಶದಲ್ಲಿ, ಜಗತ್ತಿನಲ್ಲಿ ಯಾವುದೇ ದೇಶ ಇರಲಿ, ಅಲ್ಲಿ ಒಂದಿಷ್ಟು ಅನುಭಾವಿಗಳಾಗಿ ಹೋಗ್ಯಾರ. ಅಲ್ಲಿ ಶ್ರೇಷ್ಠ ಜ್ಞಾನಿಗಳಾಗಿ ಹೋಗ್ಯಾರ. ಜೀವನವನ್ನು ಕುರಿತು ಆಳವಾದ ಅನುಭವ ಅವರಿಗೆ, ಚಿಂತನ. ಅಂಥ ಮಹಾನ್ ಮಹಾನುಭಾವರು, ಅವರ ಜೀವನ ಎಷ್ಟು ಸುಂದರವಾಗಿರುತ್ತೆ. ನಾವು ಬಂದಿರೋದು ಎದಕ್ಕೆ? ಜೀವನವನ್ನು ಸುಂದರವಾಗಿ ಸಾಗಿಸೋದಕ್ಕೆ, ಬದುಕನ್ನು ಸುಂದರ ಸಾಗಿಸೋದಕ್ಕೆ. ಅಂಥ ಬದುಕನ್ನು ಯಾರು ಸಾಗಿಸಿದರೋ ಸುಂದರವಾಗಿ, ಅಂಥವರ ಜೀವನವನ್ನು ತಿಳಿದುಕೊಳ್ಳೋದು ಬಹಳ ಮಹತ್ವದ್ದು. ಎಂಥ ಬದುಕ ಹೇಳಿ? ನಮ್ಮ ಸುತ್ತಮುತ್ತ ಇರೋ ಜನ, ನಮ್ಮಿಂದ ಸ್ವಲ್ಪ ದೂರ ಇರೋ ಜನ, ಅರಿತವರು, ಅನುಭವಿಸಿದವರು, ಸತ್ಯದರ್ಶಿಗಳು ಎಷ್ಟು ಅದ್ಭುತ ಜೀವನ ಸಾಗಿಸಿ, ಅದನ್ನು ನಾವು ನೋಡೋದದ. ನಮಗೆ ಎಷ್ಟು ಸಾಧ್ಯವೋ ಅಷ್ಟು ನಾವು ನಮ್ಮ ಜೀವನವನ್ನು ಬೆಳಗೋದದ. ಜಗತ್ತಿನಲ್ಲಿ ಹಾಗೆ ಬೆಳಗೋದು, ಸುಂದರವಾಗಿರೋದು. ಬದುಕ ಬಂದಿರೋದೇ ಬದುಕ ಅನುಭವಿಸೋದಕ್ಕಾಗಿ, ಸಂಗ್ರಹಿಸೋದಕ್ಕಾಗಿ ಎಲ್ಲ ಅನುಭವಿಸೋದಕ್ಕಾಗಿ. ಎಷ್ಟು ದಿವಸ ಬದುಕ್ತೇವಿ ಅದು ಮಹತ್ವದ್ದಲ್ಲ, ಹೆಂಗೆ ಬದುಕ್ತೇವಿ. ಏನು ಹಾಸಿಗೆಯೊಳಗೆ ಮಲಿಗೆ 100 ವರ್ಷ ಕಳೆದರೆ ಏನು ಮಾಡೋದು? ಇರೋದು ಅದಕ್ಕೆ ನೋಡೋದು ಕಣ್ಣ, ಕೇಳೋದು ಕಿವಿ, ಅವು ಬಳಸಬೇಕು ಮನುಷ್ಯ. ಏನನ್ನೂ ಬಳಸದೆ ಬದುಕೇವಿ ಅನ್ನೋದಕ್ಕೆ ಅರ್ಥ ಏನದ ಹೇಳಿ? ಹಂಗೆ ಬಾಳಬೇಕು ಅನ್ನೋದನ್ನು ಕಲಿಸಿಕೊಟ್ಟವರು ಅಲ್ಲಲ್ಲಿ ಇರುವಂಥ ಜ್ಞಾನಿಗಳು. ಎಷ್ಟು ಚಂದ ಬಾಳಿ ಬದುಕಿದರು. ಅಂಥವರ ಮಾತುಗಳಲ್ಲಿ ಬದುಕನ್ನು ಹೆಂಗೆ ಕಳಿಬೇಕು ಅನ್ನೋ ಜ್ಞಾನ ತುಂಬಿದೆ. ಅಂಥವರ ಮಾತುಗಳನ್ನು ನಾವು ಮಂತ್ರಗಳಂತ ಕರಿತೇವಿ, ವಚನ ಅಂತ ಕರಿತೇವಿ, ಅಭಂಗಗಳಂತ ಕರಿತೇವಿ, ಇಲ್ಲೇನು ಪವಿತ್ರ ನುಡಿಗಳಂತ ಕರಿತೇವಿ, ಸುಳ್ಳು ನುಡಿಗಳು ಅಂತ ಕರಿತೇವಿ. ಅಷ್ಟು ಶುದ್ಧ ಸುಂದರ ಮಾತುಗಳವ, ಅಷ್ಟು ಅದ್ಭುತವಾದ ಮಾತುಗಳು. ಅಲ್ಲಮ ಪ್ರಭುಗಳಂತೂ ಮಾತನ್ನು ಇಷ್ಟು ಕೊಂಡಾಡಿದರು. ಮನುಷ್ಯನೇ, ಮಾತು ಅಂದರೆ ಏನು? ಸಾಮಾನ್ಯ ಏನು ಹೇಳು? ಅದು ಬದುಕನ್ನು ಅರಳಿಸ್ತದೆ, ಬೆಳಕನ್ನು ಹೆಚ್ಚಿಸ್ತದೆ. ಅಂಥ ಮಾತು. ಆ ಮಾತನ್ನು ಅವರು ಕೊಂಡಾಡಿದರು ಎಷ್ಟು ಸರಳ ಸುಂದರವಾಗಿ. ಮಾತು ಎಂಬುದು ಜ್ಯೋತಿರ್ಲಿಂಗ. ಎಷ್ಟು ಚೆನ್ನ! ಮಾತು ಎಂಬುದು ಜ್ಯೋತಿರ್ಲಿಂಗ. ಅದು ಸಾಕ್ಷಾತ್ ಲಿಂಗರೂಪ, ಬೆಳಗುವ ಲಿಂಗರೂಪ. ಅಷ್ಟದ್ಭುತ ಅದು. ಇಂಥ ಮಾತು ಬಹಳ ಅವಶ್ಯ ಜೀವನದಲ್ಲಿ. ಆ ಮಾತು ನಮ್ಮ ಅಂತರಂಗವನ್ನು ಬೆಳಗ್ತದೆ. ಆ ಮಾತು ನಮ್ಮ ಒಳಗಿರುವ ಅನುಭವದ ಕಳೆಯನ್ನು ಹೆಚ್ಚಿಸ್ತದೆ. ಅಂಥ ಮಾತು, ಅದರಂಥ ವಸ್ತು ಯಾವುದು? ಎಲ್ಲವನ್ನ ಕೊಡೋದು ಸಾಧ್ಯ ಅಲ್ಲ. ಮಾತು ಮಾತ್ರ ಅದ್ಭುತ. ಅದು ಜ್ಞಾನವನ್ನೇ ಹರಿಸ್ತದ ಜಗತ್ತಿನಲ್ಲಿ, ಸಂತೋಷವನ್ನೇ ಅದು ಹರುತದ ಜಗತ್ತಿನಲ್ಲಿ. ಅಂಥ ಮಾತು
ಅದಕ್ಕೆ ಋಷಿಗಳು ಮಂತ್ರ ಅಂತ ಕರೆದರು. ಮನುಷ್ಯನೇ ಈ ಮಾತನ್ನು ಮೆಲುಕು ಹಾಕು, ನಿನ್ನ ದೇಹ ನಿನ್ನ ಮನಸ್ಸು ಪವಿತ್ರ ಆಗ್ತಾವ. ನಿನ್ನ ಬಾಳು ಅದು ರಸಭರಿತವಾಗ್ತದೆ, ಆನಂದಪೂರ್ಣವಾಗ್ತದೆ. ಮನುಷ್ಯನೇ ಒಂದಿಷ್ಟು ಮಾತು ಬಲ್ಲವರು ಅಷ್ಟೇ ಬದುಕದ್ದು ಅಷ್ಟೇ ಅಲ್ಲ, ಮಾತುಗಳನ್ನು ಆಡಿದರು. ಆ ಮಾತುಗಳು ತೇಲ್ತಾದಾವ. ಆಡಿದವರು ಹೋಗ್ಯಾರ, ಆದರೆ ಆಡಿದ ಮಾತುಗಳು ವಿಶ್ವದೊಳಗೆಲ್ಲ ತೇಲ್ತಾದಾವ. ನಾಳೆ ಬನ್ನಿ. ನಮಸ್ಕಾರ.